ಹಲೋ ವಿದ್ಯಾರ್ಥಿಗಳೇ, ನಾವಿವತ್ತು 9ನೇ ತರಗತಿಯ ಗಣಿತ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಸಂಖ್ಯಾ ಪದ್ಧತಿ ಎಂದರೆ ನಾವು ಬೇರೆ ಬೇರೆ ರೀತಿಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳುವುದು. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು. ನಾವು ಚಿಕ್ಕಂದಿನಿಂದ ಕಲಿಯುತ್ತಾ ಬಂದಿರುವ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ನಾವು ಚಿಕ್ಕ ಕ್ಲಾಸ್ನಲ್ಲಿ ಕಲಿತದ್ದು 1, 2, 3, 4, 100, 101 ಹೀಗೆ ಈ ಎಲ್ಲ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಶುರುವಾಗುತ್ತವೆ. ಇವುಗಳನ್ನು ನಾವು n ಎಂಬ ಸಂಕೇತದಿಂದ ಸೂಚಿಸ್ತೇವೆ. n ಅಂದರೆ ನ್ಯಾಚುರಲ್ ನಂಬರ್ಸ್. ಎರಡನೇದಾಗಿ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಹಾಗೂ 0ಯನ್ನು ಒಳಗೊಂಡಿವೆ. ಆದ್ದರಿಂದ ಇದನ್ನು 0, 1, 2, 3 ಹೀಗೆ 100, 101 ಹಾಗೆ ಎಲ್ಲ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಪೂರ್ಣ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು W ಎಂಬ ಸಂಕೇತದಿಂದ ಸೂಚಿಸ್ತೇವೆ. W ಎಂದರೆ ಹೋಲ್ ನಂಬರ್ಸ್. ಮೂರನೇದಾಗಿ ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ 0ಯನ್ನು ಒಳಗೊಂಡು ಎಲ್ಲ ಧನ ಸಂಖ್ಯೆಗಳು ಹಾಗೂ ಋಣ ಸಂಖ್ಯೆಗಳನ್ನು ಒಳಗೊಂಡಿದೆ. ಪೂರ್ಣಾಂಕ 0, 1, 2, 3, 4 ಹೀಗೆ ಎಲ್ಲ ಧನ ಸಂಖ್ಯೆಗಳು, -1, -2, -3 ಹೀಗೆ ಎಲ್ಲ ಋಣ ಸಂಖ್ಯೆಗಳು. ಹೀಗೆ ಒಟ್ಟಾಗಿ ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ. ಪೂರ್ಣಾಂಕಗಳನ್ನು I ಅಥವಾ Z ಎಂಬ ಸಂಕೇತದಿಂದ ಸೂಚಿಸ್ತೇವೆ. I ಅಂದರೆ ಇಂಗ್ಲೀಷ್ನಲ್ಲಿ ಇಂಟೀಜರ್ಸ್. Z ಎಂಬುದು ಜರ್ಮನ್ ಭಾಷೆಯ ಝಹ್ಲೆನ್ ಎಂಬ ಪದದಿಂದ ಬಂದಿದೆ. ಆದ್ದರಿಂದ ಅದನ್ನು Z ಎಂದು ಸೂಚಿಸ್ತಾರೆ. ನಾವೀಗ ಇಲ್ಲಿ I ಎಂದು ಸೂಚಿಸುವ. I ಸಮ -3, -2, -1, 0, 1, 2, 3 ಇವುಗಳನ್ನು ಪೂರ್ಣಾಂಕಗಳು ಎನ್ನುತ್ತೇವೆ. ನಾಲ್ಕನೆಯದಾಗಿ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಯಾವುದೆಲ್ಲ ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರೆಯಬಹುದು. P, Q ಇವುಗಳು ಪೂರ್ಣಾಂಕಗಳಾಗಿರಬೇಕು ಮತ್ತು Q 0ಗೆ ಸಮ ಅಲ್ಲ. ಈ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಗೆ ಎಲ್ಲ ಭಿನ್ನರಾಶಿ ಸಂಖ್ಯೆಗಳು ಹಾಗೂ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಉದಾಹರಣೆಗೆ 8/9, ಅರ್ಧ, -3/4, 5 ಈ ಎಲ್ಲ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅನ್ನುತ್ತೇವೆ. ಈಗ ಇಲ್ಲೊಂದು ಚಿತ್ರ ನೋಡಿ. ಈ ದೊಡ್ಡ ವೃತ್ತವು Q ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಈ ವೃತ್ತದ ಒಳಗೆ ಪೂರ್ಣಾಂಕಗಳು ಸೇರಿವೆ. ಪೂರ್ಣಾಂಕಗಳು I. ಹಾಗೆ ಪೂರ್ಣಾಂಕಗಳಲ್ಲಿ ನಾವು ಪೂರ್ಣ ಸಂಖ್ಯೆಗಳನ್ನು ನೋಡುತ್ತೇವೆ. ಆದ್ದರಿಂದ ಇದರ ಒಳಗೆ ಇನ್ನೊಂದು ವೃತ್ತ ಬಿಡಿಸುವ. ಇದು W. Wನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿವೆ. ಆದ್ದರಿಂದ ಕೊನೆಯದಾಗಿ ಇದು N. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳಿದೆ, ಪೂರ್ಣ ಸಂಖ್ಯೆಗಳಿದೆ, ಸ್ವಾಭಾವಿಕ ಸಂಖ್ಯೆಗಳಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ರೀತಿಯ ಸಂಖ್ಯೆಗಳನ್ನು ಒಳಗೊಂಡಿದೆ. ಈಗ ಮುಂದುವರಿಸಿ ಅಭ್ಯಾಸ 1.1 ಅಲ್ಲಿ 1ನೇ ಪ್ರಶ್ನೆ ನೋಡಿ. ನಿಮ್ಮ ಪಾಠ ಪುಸ್ತಕದಲ್ಲಿ ಅಭ್ಯಾಸ 1.1ರಲ್ಲಿ 1ನೇ ಪ್ರಶ್ನೆ, 0 ಒಂದು ಭಾಗಲಬ್ಧ ಸಂಖ್ಯೆಯೇ? ಈಗ ನಾವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಈ ಎಲ್ಲ ಸಂಖ್ಯೆಗಳು ಒಳಗೊಂಡಿದೆ ಅಂತ ತಿಳಿದುಕೊಂಡೆವು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿವೆ, ಪೂರ್ಣ ಸಂಖ್ಯೆಗಳಿವೆ, ಪೂರ್ಣಾಂಕಗಳಿವೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಯು 0ಯನ್ನು ಸಹ ಒಳಗೊಂಡಿದೆ. ಯಾಕಂದರೆ ಪೂರ್ಣಾಂಕಗಳಲ್ಲಿ 0 ಇದೆ, ಪೂರ್ಣ ಸಂಖ್ಯೆಗಳಲ್ಲಿ 0 ಇದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳು 0ಯನ್ನು ಒಳಗೊಂಡಿದೆ. ಆದ್ದರಿಂದ 0 ಒಂದು ಭಾಗಲಬ್ಧ ಸಂಖ್ಯೆ. ಆ ಪ್ರಶ್ನೆಯನ್ನು ಮುಂದುವರಿಸಿ 0ಯನ್ನು P/Q ರೂಪದಲ್ಲಿ ಹೇಗೆ ಬರೆಯಬಹುದು? 0ಯನ್ನು P/Q ರೂಪದಲ್ಲಿ ಹೇಗೆ ಬರೆಯುವುದು? 0 ಬರೆಯುವಾಗ ನಾವು 0/1 ಅಂತ ಬರೆಯಬಹುದು. 0/1 ಅಂತ ಹೇಳಿದರೆ ಇದನ್ನು P/Q ರೂಪದಲ್ಲಿ, ಭಿನ್ನರಾಶಿ ರೂಪದಲ್ಲಿ ಬರೆಯಬಹುದು. ಆದ್ದರಿಂದ 0ಯು 0/1 ಎಂದಾಗುತ್ತದೆ. ಕೆಲವು ಪಾಠಪುಸ್ತಕದ ಕೆಲವು ಉದಾಹರಣೆ ಲೆಕ್ಕಗಳನ್ನು ನೋಡೋಣ. ಉದಾಹರಣೆಯಲ್ಲಿ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ.
ಒಂದನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ. ಪ್ರತಿ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯೇ? ಇಲ್ಲಿ ನೋಡುವಾಗ ಪೂರ್ಣ ಸಂಖ್ಯೆಗಳಲ್ಲಿ ನಾವು 0, 1, 2, 3 ಎಲ್ಲ ಸಂಖ್ಯೆಗಳನ್ನು ನೋಡ್ತೇವೆ. ಸ್ವಾಭಾವಿಕ ಸಂಖ್ಯೆಗಳು 1, 2, 3, 4 ಎಲ್ಲ ಸಂಖ್ಯೆಗಳಿದೆ. ನೋಡುವಾಗ ಇಲ್ಲಿ 0ಯು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇಲ್ಲ. ಆದ್ದರಿಂದ 0ಯು ಸ್ವಾಭಾವಿಕ ಸಂಖ್ಯೆಗಳು ಇಲ್ಲದಿರುವುದರಿಂದ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಪ್ರತಿ ಪೂರ್ಣ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಎರಡನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಹೇಳಿಕೆ ಸರಿಯೇ ತಪ್ಪೇ? ನೋಡುವ. ಪ್ರತಿ ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ. ಪೂರ್ಣಾಂಕಗಳು 0, 1, 2, 3 ಹಾಗೂ -1, -2, -3 ಎಲ್ಲ ಸಂಖ್ಯೆಗಳಿವೆ. ಪ್ರತಿ ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳಿದೆ. ಇಲ್ಲಿ ಎಲ್ಲ ಸಂಖ್ಯೆಗಳು ನಾವು ಧನ ಸಂಖ್ಯೆಗಳು ಹಾಗೂ ಋಣ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲಿ. ಆದ್ದರಿಂದ ಇದು ಸರಿ. ಪ್ರತಿ ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಇಲ್ಲಿ ನೋಡಿದರೆ 1, 2, 3, 4 ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಈ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿವೆ. ಇಲ್ಲಿ ನೋಡಿ, ಪೂರ್ಣ ಸಂಖ್ಯೆಗಳು 0, 1, 2, 3 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಪೂರ್ಣ ಸಂಖ್ಯೆಯಲ್ಲಿವೆ. ಆದ್ದರಿಂದ ಪ್ರತಿ ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಈ ಹೇಳಿಕೆ ಸರಿ. ನೆಕ್ಸ್ಟ್ ಕ್ವಶನಿಗೆ ಹೋಗುವ. 4ನೇದಲ್ಲಿ 2ನೇ ಪ್ರಶ್ನೆ, ಪ್ರತಿ ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಇಲ್ಲಿ ಪೂರ್ಣಾಂಕಗಳನ್ನು ನೋಡಿ. -3, -2, -1, 0, 1, 2, 3 ಎಲ್ಲ ಸಂಖ್ಯೆಗಳು ಈ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳ. ನೋಡಿ ಇಲ್ಲಿ ಖಾಲಿ ಧನ ಸಂಖ್ಯೆಗಳು ಮಾತ್ರ ಇವೆ. ಆದರೆ ಪೂರ್ಣಾಂಕಗಳಲ್ಲಿ ನೀವು ಋಣ ಸಂಖ್ಯೆಗಳನ್ನು ನೋಡ್ತೀರಿ. -1, -2 ಆ -1, -2 ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಇಲ್ಲ. ಆದ್ದರಿಂದ ಇದು ಎಲ್ಲ ಪ್ರತಿ ಪೂರ್ಣಾಂಕಗಳು ಒಂದು ಪೂರ್ಣ ಸಂಖ್ಯೆ ಅಲ್ಲ. ಉದಾಹರಣೆಗೆ -3 ಪೂರ್ಣಾಂಕ. -3 ಒಂದು ಪೂರ್ಣಾಂಕ, ಆದರೆ ಪೂರ್ಣ ಸಂಖ್ಯೆ ಅಲ್ಲ. ಆದ್ದರಿಂದ ಇಲ್ಲಿ ಕೊಟ್ಟ ಹೇಳಿಕೆ ತಪ್ಪು. ನೆಕ್ಸ್ಟ್ 3ನೇ ಪ್ರಶ್ನೆ, ಇದು ಹೇಳಿಕೆ ನೋಡಿ. ಪ್ರತಿ ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವೇನು ಕಾಣ್ತೇವೆ? ಭಿನ್ನರಾಶಿಗಳನ್ನು ಕಾಣ್ತೇವೆ. ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ಭಿನ್ನರಾಶಿಗಳಿಲ್ಲ. ಆದ್ದರಿಂದ ಪ್ರತಿ ಭಾಗಲಬ್ಧ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಕಾರಣ, ಅರ್ಧ ಒಂದು ಭಾಗಲಬ್ಧ ಸಂಖ್ಯೆ, ಆದರೆ ಪೂರ್ಣ ಸಂಖ್ಯೆ ಅಲ್ಲ. ಎರಡು ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು. ಉದಾಹರಣೆ ಲೆಕ್ಕ ನೋಡಿ. ಇಲ್ಲಿ ನೋಡಿ, 1 ಮತ್ತು 2 ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯೆಗಳು. ಅವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಉತ್ತರ 1 ಮತ್ತು ನಮಗೆ ಕಂಡುಹಿಡಲಿಕ್ಕೆ ಇರುವುದು ಎಷ್ಟು ಭಾಗಲಬ್ಧ ಸಂಖ್ಯೆಗಳು? 5. ಆದ್ದರಿಂದ ನಾವೇನು ಮಾಡಬೇಕು? 5 ಭಾಗಲಬ್ಧ ಸಂಖ್ಯೆ ಬೇಕಾದರೆ 5 + 1 = 6. 6ರಿಂದ ನಾವು ಕೊಟ್ಟ ಸಂಖ್ಯೆಗಳನ್ನು ಗುಣಿಸಬೇಕು, ಭಾಗಿಸಬೇಕು. 1 × 6 / 6, 2 × 6 / 6. ಗುಣಿಸಿ. ಈಗ 1 6 6, 6 / 6 ಸಿಗ್ತದೆ. 2 6 12, 12 / 6. ಈಗ 6 / 6 ಸಮ ಅಂದರೆ 1. 12 / 6 ಅಂತ ಹೇಳಿದರೆ 6 1 6 2, ಆದ್ದರಿಂದ ಅದು 2. ಹಾಗೆ 1 ಮತ್ತು 2ರ ನಡುವಿನ, ಈಗ ನಾವು 6 / 6 ಹಾಗೂ 12 / 6ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋಣ. 6 / 6, 7 / 6, 8 / 6, 9 / 6, 10 / 6, 11 / 6, 12 / 6. ಈಗ ಇಲ್ಲಿ ನೋಡಿದ್ದೀರಲ್ಲ, ಇಲ್ಲಿ 7 / 6ರಿಂದ 11 / 6ರ ತನಕ ಇರುವ ಸಂಖ್ಯೆಗಳು ಇಲ್ಲಿ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು. ಇದೇ ರೀತಿ ಅಭ್ಯಾಸ 1.1ರಲ್ಲಿ 2ನೇ ಪ್ರಶ್ನೆ.
3 ಮತ್ತು 4 3 ಮತ್ತು 4 ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಈಗ ಏನು ಮಾಡಬೇಕು, ಇಲ್ಲಿ ನಮಗೆ ಕಂಡುಹಿಡಲಿಕ್ಕಿರೋದು 6 ಭಾಗಲಬ್ಧ ಸಂಖ್ಯೆಗಳು. ಆದ್ದರಿಂದ ನಾವು 6 + 1 7ರಿಂದ ಕೊಟ್ಟ ಸಂಖ್ಯೆಗಳು 3 ಮತ್ತು 4 ಗುಣಿಸಬೇಕು, ಭಾಗಿಸಬೇಕು. ಉತ್ತರ 6 ಭಾಗಲಬ್ಧ ಸಂಖ್ಯೆಗಳು ಬೇಕಾದರೆ 6 + 1 = 7ರಿಂದ ಗುಣಿಸಿ ಭಾಗಿಸಿ. 3 × 7 / 7 ಸಮ 4 × 7 / 7. 3 7 21, 21 / 7. 4 7 28 / 7. ಈಗ ನಾವು 21 / 7 ಹಾಗೂ 28 / 7ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋಣ. 21 / 7, 22 / 7, 23 / 7, 27 / 7, 28 / 7. ಈಗ ಇಲ್ಲಿ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು 1 2 3 4 5 6. ಹಾಗೆ 21 / 7 ಅಂತ ಹೇಳಿದರೆ 3, 28 / 7 ಅಂತ ಹೇಳಿದರೆ 4. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು. ಈಗ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಅಭ್ಯಾಸ 1.1ರ 3ನೇ ಪ್ರಶ್ನೆ. ಈಗ ಇಲ್ಲಿ ನೋಡಿ 3/5 ಹಾಗೂ 4/5 ಇದರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ 5 ಭಾಗಲಬ್ಧ ಬೇಕಾದರೆ ನಾವೇನು ಮಾಡಬೇಕು, 5 + 1 = 6ರಿಂದ ನಾವು ಕೊಟ್ಟ ಸಂಖ್ಯೆಗಳಿಗೆ ಗುಣಿಸಬೇಕು, ಭಾಗಿಸಬೇಕು. 5 + 1 = 6ರಿಂದ ಗುಣಿಸಿ ಭಾಗಿಸಿ. 3/5 × 6 / 6, 4/5 × 6 / 6. 3 6 18, 5 6 30. ಇಲ್ಲಿ 4 6 24, 5 6 30. ಈಗ ನಾವು ಕಂಡುಹಿಡಿಬೇಕಾದೇನೆಂದರೆ 18/30 ಮತ್ತು 24/30ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು. 18/30, 19/30, 20/30, 21/30, 22/30, 23/30, ಸಂಖ್ಯೆ 24/30. ಈಗ ನಮಗೆ ಬೇಕಾದ 5 ಭಾಗಲಬ್ಧ ಸಂಖ್ಯೆಗಳು 19/30ರಿಂದ 23/30. ನೋಡಿ 1 2 3 4 5 ಭಾಗಲಬ್ಧ ಸಂಖ್ಯೆಗಳಿವೆ. ಇಲ್ಲಿಗೆ ನಾವು ಅಭ್ಯಾಸ 1.1ರ ಎಲ್ಲ ಲೆಕ್ಕಗಳನ್ನು ಪೂರ್ಣಗೊಳಿಸಿದ್ದೇವೆ.